ನನ್ನ 5 ವರ್ಷ ಬಿಜೆಪಿ ಅಭ್ಯರ್ಥಿಯ 6 ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಹಿರಂಗ ಚರ್ಚೆ ಮಾಡೋಣ. ಬಿಜೆಪಿಗರೇ ಬನ್ನಿ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬಹಿರಂಗವಾಗಿ ಸವಾಲೆಸೆದಿದ್ದಾರೆ. ದಾಂಡೇಲಿ ಅಂಬಿಕಾನಗರ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಬಹಿರಂಗ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಖಾನಾಪುರದಲ್ಲಿ 5 ವರ್ಷ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ, 6 ಬಾರಿ ಆಯ್ಕೆಯಾಗಿ ಏನು ಮಾಡಿದ್ದಾರೆಂದು ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು ತೋರಿಸಲಿ. 3 ದಿನ ಶಿರಸಿಯಲ್ಲೇ ಇರುವೆ. ದಿನ ಸಮಯ ನೀವು ನಿಗದಿ ಮಾಡಿ. ಚರ್ಚೆಗೆ ಸಿದ್ಧಳಿದ್ದೇನೆ. ನಾನಲ್ಲ, ನನ್ನ ಖಾನಾಪುರದ ಜನರೇ ಬಂದು ನಿಮಗೆ ಉತ್ತರ ನೀಡ್ತಾರೆ. ಕಾಗೇರಿಯವರು ಎಲ್ಲಿ ಹುಟ್ಟಿದ್ದಾರೆಂಬುದು ನನಗೆ ಸರಿಯಾಗಿ ಗೊತ್ತಿಲ್ಲ. ಶಿರಸಿಯಲ್ಲೇ ಹುಟ್ಟಿದ್ದಾರೆಂದುಕೊಂಡಿದ್ದೇನೆ. ಹಾಗಿದ್ರೆ ಹುಟ್ಟಿದ ಶಿರಸಿಗೆ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಅವರು ಏನು ಕೊಟ್ಟಿದ್ದಾರೆ? ಶಿಕ್ಷಣ ಮಂತ್ರಿಯಾಗಿ 1 ಶಾಲೆ ಶಿರಸಿಗೆ ಕೊಟ್ಟಿದ್ರೆ ತೋರಿಸ್ಲಿ ಎಂದು ಸವಾಲೆಸೆದ್ರು. ಕಾಗೇರಿ ಅವರೇ, ನೀವು ಎಲ್ಲಿ ಹುಟ್ಟಿದಿರಾ ನನ್ಗೆ ಗೊತ್ತಿಲ್ಲ. ಬಹುಶಃ ಅನ್ಕೊಳ್ತಾ ಇದ್ದೀನಿ ಶಿರಸಿಯಲ್ಲೇನೆ. 3 ಬಾರಿ ಶಿರಸಿ ಶಾಸಕರು ಆಗಿದ್ದೀರಾ, 3 ಬಾರಿ ಅಂಕೋಲಾ ಶಾಸಕರು ಆಗಿದ್ದೀರಾ, 6 ಬಾರಿ ಶಾಸಕರು, 1 ಬಾರಿ ಮಂತ್ರಿ ಸ್ಥಾನ, 1 ಬಾರಿ ಸ್ಪೀಕರ್ ಸ್ಥಾನ. ದಯವಿಟ್ಟು ಇಷ್ಟು ಎಲ್ಲ ನೀವು ಅಲಂಕರಿಸಿದ್ದೀರಾ. ಎಲ್ಲಾ ಪದ ನಿಮ್ ಊರಿಗೆ ಏನು ಕೊಡುಗೆ ಅದು ಹೇಳಿ. ನಾನು ಹೇಳ್ತೀನಿ, ಖಾನಾಪುರಲ್ಲಿ ಇವತ್ತು ಹೋಗಿ ನೋಡಿ, 500 ಶಾಲೆ ಕೊಠಡಿಗಳು ನಾನು ಕಟ್ಟಿದ್ದೀನಿ ಶಾಸಕಿಯಾದ ಸಂದರ್ಭದಲ್ಲಿ. ನೀವು ಶಿಕ್ಷಣ ಮಂತ್ರಿಯಾಗಿ ನಿಮ್ ಶಿರಸಿಯಲ್ಲಿ 1 ಶಾಲೆ ಕೊಠಡಿ ತೋರಿಸಿ. ಶಿರಸಿ ಜನ ಹೇಳ್ತಾ ಇದ್ದಾರೆ, ಅಂಕೋಲಾ ಜನ ಹೇಳ್ತಾ ಇದ್ದಾರೆ, ಮಂತ್ರಿಯಾಗಿ ನಮ್ಮ ಊರಿಗೆ ಏನು ಕೊಟ್ಟಿಲ್ಲ, ಶಾಸಕರು ಆಗಿ ಕೂಡ 6 ಬಾರಿ ಏನು ಮಾಡಿಲ್ಲ. ತಾಯಿ ಅವರೇ, ನಮ್ಗೆ ಬದಲಾವಣೆ ಬೇಕು. ಅದಕ್ಕೆ ನಿಮ್ ಕಡೆ ನೋಡ್ತಾ ಇದ್ದೀವಿ. ದಯವಿಟ್ಟು ಬದಲಾವಣೆ ಆಗಿದ್ರೆ ಮಾತ್ರ ನಮ್ದು ಸ್ವಲ್ಪ ಹೆಚ್ಚು ಕಡಿಮೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಜನರ ಬಾಯಿಂದ ಬರ್ತಾ ಇದೆ, ನನ್ನ ಬಾಯಿಂದ ಅಲ್ಲ. ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಉಮೇಶ್ ಬೋಳಶೆಟ್ಟಿ ಮಾತನಾಡಿದ್ರು. ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು ನೀರಾವರಿ ಇಲಾಖೆ ಕಚೇರಿಯನ್ನ ಶಿರಸಿಗೆ ಒಯ್ದಿದ್ರು. ನಮ್ಮ ಲಾಂಛನದಲ್ಲಿದ್ದ ಅಹಿಂಸೆಯ ಸಿಂಹವನ್ನ ಹಿಂಸೆಯ ಸಿಂಹವನ್ನಾಗಿ ಮಾಡಿದ್ದಾರೆ. ಹಿಂದಿನ ಸಂಸದ ಅನಂತ್ ಕುಮಾರ್ ಸಂವಿಧಾನವನ್ನ ಕಿತ್ತೊಗೆಯಲು ಕಾತರರಾಗಿದ್ರು. ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆ ಮಾಡಲು ಅವರಿಂದ ಆಗಿಲ್ಲ ಎಂದರು. ಯಾವ ಶಾಂತಿಗಾಗಿ ತಮಿಳುನಾಡಿನಲ್ಲಿ ಬಲಿದಾನವಾಗಿರತಕ್ಕಂತ ಇವತ್ತಿನ ಐಟಿ ಯಾವ ನಿಮ್ಮ ಕೈಯಲ್ಲಿರತಕ್ಕಂತ ಸ್ಮಾರ್ಟ್ ಫೋನ್ ಆಗಿರಬಹುದು, ಕಂಪ್ಯೂಟರ್ ಆಗಿರಬಹುದು, ಅತ್ಯಾಧುನಿಕವಾಗಿರತಕ್ಕಂತ ತಂತ್ರಜ್ಞಾನವನ್ನ ಭಾರತಕ್ಕೆ ತೋರಿಸಿರ್ತಕ್ಕಂತ ಆಧುನಿಕ ಭಾರತದ ಪಿತಾಮಹ ಅಂದರೆ ಅತಿಶೋಕ್ತಿ ಆಗಿರತಕ್ಕಂತ ರಾಜೀವ್ ಗಾಂಧಿ ಅವರನ್ನ ಎಂದು ಮರೆಯಲಾರದ ಭಾರತ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರು ಮಾಡ್ತಕ್ಕಂಥದ್ದೇನು, ನಾವು ಸಣ್ಣಿದ್ದಾಗ ಒಂದು ಗಾದೆ ಮಾತು ಹೇಳ್ತಿದ್ರು, ಅಂದ್ರೆ ಆಟ ಆಡ್ಬೇಕಾದ್ರೆ ಯಾವಾಗ ಈಗಿನ ವಿಮಾನ ಇರ್ಲಿಲ್ಲ ಆಗಿದ್ವು, ಯಾವಾಗ ತಪ್ಪಿ ಒಂದು ಆ ಕಡೆಯಿಂದ ವಿಮಾನ ಈ ಕಡೆ ಹೋಗ್ಬೇಕಾದ್ರೆ ಮ್ಯಾಗ ನೋಡಿ ವಿಮಾನ ಅಂತಿದ್ರು, ಕೆಳಗೆ ನೋಡಿ ಅಂತ ಗೊತ್ತಿಲ್ಲ. ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪಾಟೀಲ್, ಕಾಂಗ್ರೆಸ್ ಮುಖಂಡ ಕೆಎಂ ಇಮ್ರಾನ್ ಮಾತನಾಡಿದ್ರು. ಅಂಬಿಕಾನಗರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮಹಿಳೆಯರಿಂದ ಅಂಜಲಿ ಅವರಿಗೆ ಸನ್ಮಾನಿಸಲಾಯಿತು. ಡಾಕ್ಟರ್ ಅಂಜಲಿ ಅವರು ಇದೇ ವೇಳೆ ಗ್ಯಾರಂಟಿ ಕಾರ್ಡ್ಗಳನ್ನು ಸಾಂಕೇತಿಕವಾಗಿ ವಿತರಿಸಿದ್ರು. ಕೆಪಿಸಿಸಿ ಸದಸ್ಯ ಸುಭಾಷ್ ಕೊರ್ವೇಕರ್, ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬಿಡಿ ಚೌಗಲೆ, ಪುರಸಭೆ ನಿಕಟಪೂರ್ವ ಅಧ್ಯಕ್ಷ ಅಜರ್ ಬಸರಿಕಟ್ಟೆ, ಪುರಸಭೆ ಸದಸ್ಯ ಶಂಕರ್ ಬೆಳಗಾಂವ್ಕರ್, ಖಾನಾಪುರದ ರಿಯಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸಂತೋಷ್ ರಿಣಕೆ, ಮಹಿಳಾ ಅಧ್ಯಕ್ಷೆ ಮಾಲಾ ಭೃಗಾಂಜಾ, ಫಿಯಾಜ್ ಶೇಖ್ ಮೊದಲಾದವರಿದ್ದರು. ಬಿಜೆಪಿಗರು ರಾಜಕೀಯ ಮಾಡುವುದಕ್ಕಾಗಿ ಯಾವ ದೇವರನ್ನು ಬಿಟ್ಟಿಲ್ಲ, ಯಾವ ಸಂತರ ಹೆಸರನ್ನು ಬಿಟ್ಟಿಲ್ಲ. ಹಿಂದೂ ಧರ್ಮಕ್ಕೆ ಅಪಾಯ ಇರುವುದು ಬಿಜೆಪಿಗರಿಂದಲೇ ಹೊರತು ಬೇರಾರಿಂದಲೂ ಅಲ್ಲ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೇಳಿದರು. ಹಳಿಯಾಳ ತೆರಗಾಂವ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಬಹಿರಂಗ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಬಿಜೆಪಿಗರು ನಾವೇ ಹಿಂದುತ್ವದ ರಕ್ಷಣೆ ಮಾಡುತ್ತಿರುವವರು ಎನ್ನುತ್ತಾರೆ. ಮೊಘಲರು, ಬ್ರಿಟಿಷರು ಬಂದಾಗ್ಲೂ ಹಿಂದೂ ಧರ್ಮಕ್ಕೆ ತೊಂದರೆಯಾಗಲು ಯಾರೂ ಬಿಟ್ಟಿರಲಿಲ್ಲ. ಆದರೆ ಅಂತ ಮೋಸ ಈಗ ಬಿಜೆಪಿಯಿಂದ ಆಗುತ್ತಿದೆ. ಛತ್ರಪತಿ ಶಿವಾಜಿ, ಶ್ರೀರಾಮರಿಗೆ ಅಪಮಾನ ಮಾಡುತ್ತಿದ್ದಾರೆ. ರಾಮ ಯಾವತ್ತೂ ಸೀತಾ, ಲಕ್ಷ್ಮಣ, ಹನುಮಂತ ಸಮೇತ ಇರಬೇಕು. ಎಲ್ಲಾ ಮಂತ್ರಗಳಲ್ಲಿಯೂ ಸೀತಾರಾಮ್ ಎಂದೇ ಇರುತ್ತದೆ. ಆದರೆ ಬಿಜೆಪಿಗರು ಮಾತ್ರ ರಾಮನನ್ನ ಒಂಟಿಯಾಗಿಸಿದ್ದಾರೆ ಎಂದು ಕಿಡಿಕಾರಿದ್ರು. ಬಿಜೆಪಿಗರಿಂದ ನಮ್ಮ ಧರ್ಮ, ಸಂಸ್ಕೃತಿ ರಕ್ಷಣೆ ಮಾಡಬೇಕಿದೆ. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿರಲು ನನಗೆ ಹೆಮ್ಮೆ ಇದೆ. ಬಿಜೆಪಿಗರಿಂದ ಹಿಂದುತ್ವ ಪಾಠ ಕಲಿಯಬೇಕಿಲ್ಲ. ಶಿವಾಜಿಯವರು ಎಲ್ಲಾ ಜಾತಿಗಳು ಸೇರಿ ಹಿಂದೂ ಧರ್ಮ ಎಂದಿದ್ರು. ಯಾವುದೇ ಒಂದು ಜಾತಿಗೆ ಸೀಮಿತವಾದುದಲ್ಲ. ಆ ಹಿಂದೂ ಧರ್ಮವನ್ನ ಬಿಜೆಪಿಗರೇ ಹಾಳು ಮಾಡುತ್ತಿದ್ದಾರೆ ಎಂದರು. ಯಾವಾಗ್ಲೂ ರಾಮನ್ ಜೊತೆ ಸೀತಾ, ಲಕ್ಷ್ಮಣ್ ಮತ್ತೆ ಕೆಳಗಡೆ ಹನುಮಾಲ ಇರ್ಲೇಬೇಕು.
ಬೇಕು ಅದೇ ಧರ್ಮ, ಅದೇ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ. ಹನುಮಾನ್ ಚಾಲಿಸ ಕೂಡ ಓದಿ ಜೈ ಸಿಯಾರಾಮ್ ಹೇಳ್ತಾರೆ. ಇವರು ಏನ್ ಹೇಳ್ತಾರೆ? ಜೈ ರಾಮ್. ಒಬ್ರೇನೆ ಬೇಕು. ಯಾಕೆ? ಸಿಯಾ ಬೇಡ. ಈ ಜನ್ಮ ಹಾಕಿದ್ದು ತಾಯಿ ಬೇಡ ನಿಮ್ಗೆ, ಮನೆ ನಡ್ಸೋರು ಹೆಂಡತಿ ಬೇಡ ನಿಮ್ಗೆ, ಅಣ್ಣನ್ಗೆ ನಮ್ಗೆ ಅರ್ಧ ರೋಟಿ ಕಡಿಮೆ ಸಿಗ್ರಿ ಅಂತ ತಂಗಿ ಬೇಕಾಗಿಲ್ಲ ನಮ್ಗೆ ಅಂತ ಬಿಜೆಪಿ ಪಕ್ಷ ಎಲ್ಲ ಇತಿಹಾಸ ತಿರ್ಚಿ ಮಿರ್ಚಿ ಬೇರೆ ದಾರಿ ತೋರಿಸಿ ಎಲ್ಲ ದಿಶಾ ಭೂಲ್ ಮಾಡಿ ಯುವಕರಿಗೆ ವಾಟ್ಸ್ಆಪ್ ಯೂನಿವರ್ಸಿಟಿ ತೋರಿಸಿ ಫೇಸ್ಬುಕ್ ಅಲ್ಲಿ ಸುಳ್ಳು ಮಾಹಿತಿ ಕಳಿಸಿ ಎಲ್ಲ ಇತಿಹಾಸ ಹಾಳ ಮಾಡ್ತಾ ಇದ್ದಾರೆ. ಪುರಾಣ ಧರ್ಮ, ಹಿಂದೂ ಧರ್ಮ ಹಾಳ ಮಾಡ್ತಾ ಇದ್ದಾರೆ. ಅಂತ ಬಿಜೆಪಿ ಪಕ್ಷಕ್ಕೆ ಈ ಬಾರಿ 7 ಮೇಗೆ ತಾವು ಎಲ್ಲರೂ ಪಾಠ ಕಳಿಸ್ಬೇಕು ಅಂತ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಮಾತನಾಡಿ, ರಾಷ್ಟ್ರ, ರಾಜ್ಯ, ತಾಲೂಕಿನ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ದೊಡ್ಡದು. ಉತ್ತರ ಕನ್ನಡ ಭಾಗದಲ್ಲಿ ಇದುವರೆಗೂ ಬಿಜೆಪಿ ಮಹಿಳೆಯರಿಗೆ ಒಮ್ಮೆಯೂ ಟಿಕೆಟ್ ನೀಡಿಲ್ಲ. ಆದರೆ ಕಾಂಗ್ರೆಸ್ ಗ್ಯಾರಂಟಿಯ ಜೊತೆಗೆ ಮಹಿಳಾ ಅಭ್ಯರ್ಥಿಯನ್ನ ನೀಡಿ ಮಹಿಳಾ ಸಬಲೀಕರಣಕ್ಕಾಗಿ ಪ್ರಯತ್ನಿಸುತ್ತಿದೆ. ಮಹಿಳೆಯರು ಕೂಡ ಗ್ಯಾರಂಟಿ ನೀಡಿ ನೆರವಾದ ಕಾಂಗ್ರೆಸ್ ಪರ ಮತ ಚಲಾಯಿಸಬೇಕು ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೈತಾನ್ ಬಾರ್ಬೋಜಾ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸಂತೋಷ್ ರೇಣಕೆ, ರವಿ ತೋರಣಗಟ್ಟಿ, ಪುರಸಭಾ ಮಾಜಿ ಅಧ್ಯಕ್ಷ ಅಜರ್ ಬಸರಿಕಟ್ಟಿ, ಡಿವೈ ಡಾಂಗೆ ಮೊದಲಾದವರು ಉಪಸ್ಥಿತರಿದ್ದರು. ಗೋಕರ್ಣದ ವಿವಿಧ ಕಡೆ ಮಾರ್ಗ ಸೂಚಿಸುವ ನಾಮಫಲಕ ಕಿತ್ತು ಬೀಳುವ ಹಂತಕ್ಕೆ ತಲುಪಿದ್ದನ್ನು ಗ್ರಾಮ ಪಂಚಾಯತ್ ದುರಸ್ತಿಗೊಳಿಸದ ಪರಿಣಾಮ ಸಾರ್ವಜನಿಕರು ಸರಿಪಡಿಸಿದ್ರು. ಆದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇದಕ್ಕೆ ತಡೆಯೊಡ್ಡಿದ್ದಾರೆ. ಹಲವು ವರ್ಷಗಳಿಂದ ಏಕಮುಖ ಸಂಚಾರ ವ್ಯವಸ್ಥೆ ತೋರಿಸುವ ನಾಮಫಲಕ, ದೇವಾಲಯಕ್ಕೆ ತೆರಳುವ ಮಾರ್ಗದ ನಾಮಫಲಕ ಸೇರಿದಂತೆ ಹಲವೆಡೆ ಕಿತ್ತು ಬಿದ್ದಿದ್ದು, ಜಿಲ್ಲಾಧಿಕಾರಿ ಗೋಕರ್ಣ ಅಭಿವೃದ್ಧಿ ಬಗ್ಗೆ ಸಭೆ ನಡೆಸಿದಾಗ ನಾಮಫಲಕ ಅಳವಡಿಸುವಂತೆ ಸೂಚಿಸಿದ್ರು. ಆದರೂ ಸಹ ನಿರ್ಲಕ್ಷ್ಯ ತೋರಿದ್ದ ಸ್ಥಳೀಯ ಆಡಳಿತಕ್ಕೆ ಬೇಸತ್ತ ಇಲ್ಲಿನ ಜನತೆ ಅವಶ್ಯವಿದ್ದ 1-2 ಕಡೆ ಸರಿಪಡಿಸಿದ್ರು. ಆದರೆ ಇದಕ್ಕೆ ಪಂಚಾಯತ್ನವರು ಅರ್ಜಿ ನೀಡಿ ಪರವಾನಿಗೆ ತೆಗೆದುಕೊಳ್ಳಿ ಎನ್ನುತ್ತಿದ್ದು, ಈ ಬಗ್ಗೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಇಕ್ಕಟ್ಟಾದ ರಸ್ತೆ ಅಂಚು, ರಾಜ್ಯ ಹೆದ್ದಾರಿ ಅಂಚು ಸೇರಿದಂತೆ ಎಲ್ಲೆಂದರಲ್ಲಿ ಕಂಬ ನಿಲ್ಲಿಸಿ ಖಾಸಗಿ ರೆಸಾರ್ಟ್, ಹೋಟೆಲ್ಗಳ ಮಾಹಿತಿಯುಳ್ಳ ನಾಮಫಲಕ, ಯೋಗ ಕೇಂದ್ರ ಸೇರಿದಂತೆ ವಿವಿಧ ನಾಮಫಲಕ ಅಳವಡಿಸಿದ್ದು, ಹಲವೆಡೆ ಮಾರ್ಗ ಸೂಚಿಸುವ ಫಲಕವನ್ನ ಮರೆಮಾಚಿ ಹಾಕಿದ್ದಾರೆ. ಇವರೆಲ್ಲ ಗ್ರಾಮ ಪಂಚಾಯತ್ ಅನುಮತಿ ಪಡೆದಿದ್ದಾರೆಯೇ, ಅರ್ಜಿ ಸಲ್ಲಿಸಿದ್ದಾರೆಯೇ, ಇಲ್ಲವಾದಲ್ಲಿ ಕ್ರಮ ಏಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು ಜನರು ಪ್ರಶ್ನಿಸುತ್ತಿದ್ದು, ಸಾರ್ವಜನಿಕರಿಗೆ ಅನುಕೂಲತೆ ಮಾಡಿಕೊಟ್ಟಿರುವುದನ್ನ ತಡೆದಿದ್ದರಿಂದ ಖಂಡನೀಯ ಎಂದಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸಮರ್ಥ ಅಭ್ಯರ್ಥಿಗಳು ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಬೇರೆ ರಾಜ್ಯದ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದು, ಕಾಂಗ್ರೆಸ್ಗೆ ಜಿಲ್ಲೆಯಲ್ಲಿ ಸೂಕ್ತ ಅಭ್ಯರ್ಥಿಗಳೇ ಸಿಗದಿಲ್ಲದಿರುವುದು ನಾಚಿಕೆಗೇಡು ವಿಷಯ ಎಂದು ಬಿಜೆಪಿ ಮುಖಂಡ ನಾಗರಾಜ್ ನಾಯಕ್ ಆರೋಪಿಸಿದರು. ಕಾರವಾರ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲೆಯವರಾದ ದೇಶಪಾಂಡೆ, ರಮಾನಂದ ನಾಯಕರಂತಹ ಉತ್ತಮ ನಾಯಕರು ಇದ್ರೂ ಕೂಡ ಪಕ್ಷ ಜಿಲ್ಲೆಯ ಮಣ್ಣಿನ ವಾಸನೆ ಅರಿಯದ ಹಾಗೂ ಜಿಲ್ಲೆಯ ತಳ ಪರಿಚಯವಿಲ್ಲದ ವ್ಯಕ್ತಿಗೆ ಅವಕಾಶ ನೀಡಿದೆ. ಅಂಜಲಿ ನಿಂಬಾಳ್ಕರ್ ಮೂಲತಃ ಮಹಾರಾಷ್ಟ್ರದವರಾಗಿದ್ದು, ಕಿತ್ತೂರು ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಾರಿ 54,629 ಮತಗಳಿಂದ ಹೀನಾಯ ಸೋಲು ಅನುಭವಿಸಿದ್ದಾರೆ. ಅಧಿಕಾರದಲ್ಲಿದ್ದಾಗ ಜನರಿಂದ ದೂರವಿದ್ದ ಕಾರಣದಿಂದ ಆ ಕ್ಷೇತ್ರದ ಮತದಾರರು ಅವರಿಗೆ ತಕ್ಕ ಪಾಠ ಕಲಿಸಿದ್ರು. ಅದೇ ರೀತಿ ಬುದ್ಧಿವಂತರ ಜಿಲ್ಲೆ ಎನಿಸಿದ ಉತ್ತರ ಕನ್ನಡದ ಮತದಾರರು ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿಪಾಠ ಮಾಡಲಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು 8 ಬಾರಿ ಜಿಲ್ಲೆಯ ಹೊರಗಿನವರಿಗೆ ಅವಕಾಶ ನೀಡಿದೆ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಭಾರತದ ಯಾವುದೇ ಕ್ಷೇತ್ರದಿಂದ ಸ್ಪರ್ಧಿಸಲು ಸಂವಿಧಾನ ಅವಕಾಶ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಾಣಸಿ ಕ್ಷೇತ್ರದಿಂದ ಸ್ಪರ್ಧಿಸಲಿರುವಾಗ ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡ ಕ್ಷೇತ್ರದಿಂದ ಸ್ಪರ್ಧಿಸುವುದು ಏಕೆ ಸಾಧ್ಯವಿಲ್ಲ? ಜಿಲ್ಲೆಯಲ್ಲಿ ನಿಮ್ಮಂತಹ ಸೂಕ್ತ ಅಭ್ಯರ್ಥಿಗಳು ಇದ್ರೂ ಕೂಡ ಬಿಜೆಪಿ ಪಕ್ಷ ಏಕೆ ಪರಿಗಣಿಸಲಾಗಲಿಲ್ಲ ಎಂಬ ಪತ್ರಕರ್ತರೊಬ್ಬರ ಪ್ರಶ್ನೆಗೆ ಬಿಜೆಪಿ ಮುಖಂಡ ನಾಗರಾಜ್ ನಾಯಕರು, ನಮ್ಮ ಪಕ್ಷ ಸೂಕ್ತ ಅಭ್ಯರ್ಥಿಗೆ ಟಿಕೆಟ್ ನೀಡಿದೆ ಎಂದು ಉತ್ತರ ನೀಡಿದರು. ನಮ್ಮ ಕೈಗೆ ಸಿಗುವುದಿಲ್ಲ, ನಮ್ಮ ಊರಿನಲ್ಲಿ ಓಡಾಟಗಳನ್ನೇ ಮಾಡುವುದಿಲ್ಲ ಅನ್ನುವಂತಹ ಒಂದು ಭಾವನೆಗೆ ಆ ಭಾಗದ ಜನ ಬಂದರು. ಹಾಗಾಗಿ ಬಹಳ ದೊಡ್ಡದಾದಂತಹ 58,000 ಮತಗಳಿಂದ ಸೋಲಿಸಿದ್ರು. 1, 2, 5, 10 ಅರ್ಥ ಮಾಡ್ಕೊಳ್ತೀವಿ. 58,000 ಮತ ಅಂತ ಹೇಳಿದ್ರೆ ಅಷ್ಟು ಅಂತರದಿಂದ ಒಬ್ಬ ಅಭ್ಯರ್ಥಿನೇ 58,000 ಮತ ತಗೊಳ್ಳೋದಿಲ್ಲ ಗೆದ್ದಂತವ್ರು. ಆದ್ರೆ 58,000 ಮತದಿಂದ ಸೋಲ್ತಾರ ಅಂತ ಹೇಳಿದ್ರೆ, ನಾವೀಗ ಖಾನಾಪುರದ ಜನರ ಹತ್ರ ಹೋಗಿ ಒಂದಿನ ಕೂತ್ಕೊಂಡು ಕೇಳೋಣ, ಯಾವ ಕಾರಣಗಳಿಗಾಗಿ ಅಂಜಲಿ ನಿಂಬಾಳ್ಕರನ್ನ ಇಷ್ಟು ದೊಡ್ಡದಾದಂತ ಮೊತ್ತದಿಂದ ಸೋಲಿಸಿದ್ರಿ ಅಂತ ಹೇಳಿದ್ರೆ ಕಾರಣಗಳನ್ನ ಬಿಚ್ಚಿಡ್ತಾರೆ ಅವರು.
ಅವರಿಗಾದಂತ ಅನುಭವ ನಮಗೆ ಆಗಬಾರದು ಅಂತ ಹೇಳಿದ್ರೆ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕಾಗಿದೆ. ಭಾರತದ ಸಂವಿಧಾನದಲ್ಲಿ ನನಗೂ ಅಪಾರವಾದಂತ ನಂಬಿಕೆ ಇದೆ. ಜಾತಿ, ಜನಾಂಗ, ಪ್ರದೇಶ, ಭಾಷೆ ಇವುಗಳ ಮೇಲೆ ನಾವು ಭೇದ ಭಾವಗಳನ್ನ ಮಾಡತಕ್ಕಂಥದ್ದಲ್ಲ. ಯಾವುದೇ ಜಿಲ್ಲೆಯ ಯಾವುದೇ ರಾಜ್ಯದ ಜನ ಸಹಿತ ಎಲ್ಲೂ ಸಹಿತ ಹೋಗಿ ಜಾರ್ಜ್ ಫರ್ನಾಂಡಿಸ್ ಅವರು ನಮ್ಮವರಾದರೂ ಸಹಿತ ಬಿಹಾರಿಗೆ ಹೋಗಿ ಎಲೆಕ್ಷನ್ ಉದಾಹರಣೆಗಳಿದ್ದಾವೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸಂಜಯ್ ಸಾಳುಂಕೆ, ನಗರ ಮಂಡಲದ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್, ಗ್ರಾಮೀಣ ಮಂಡಲದ ಅಧ್ಯಕ್ಷ ಸುಭಾಷ್ ಗುನುಗಿ, ಮನೋಜ್ ಭಟ್, ರಾಜು ಭಂಡಾರಿ, ದೇವಿದಾಸ್ ಕಂತ್ರಿಕರ, ನಯನಾ ನೀಲಾವರ, ಆದಿತ್ಯ ಶೇಟ್, ಸತೀಶ್ ಮೇಸ್ತಾ ಉಪಸ್ಥಿತರಿದ್ದರು. ವಿಶ್ವ ಮಲೇರಿಯಾ ದಿನವನ್ನ ರೋಗದ ಜಾಗತಿಕ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ರೋಗದ ಹರಡುವಿಕೆಯನ್ನು ನಿಯಂತ್ರಿಸಲು ಹಾಗೂ ತಡೆಗಟ್ಟುವ ಪ್ರಯತ್ನಗಳನ್ನು ಜನರಿಗೆ ಮನವರಿಕೆ ಮಾಡಲು ಆಚರಿಸಲಾಗುತ್ತದೆ. 2030ರವರೆಗೆ ಮಲೇರಿಯಾ ಪ್ರಕರಣಗಳು ಹಾಗೂ ಸಾವುಗಳನ್ನು 90% ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ಕ್ಯಾಪ್ಟನ್ ಡಾಕ್ಟರ್ ರಮೇಶ್ ರಾವ್ ತಿಳಿಸಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದೊಂದಿಗೆ ವಿಶ್ವ ಮಲೇರಿಯಾ ದಿನವನ್ನು ಆಚರಿಸಲಾಗುತ್ತಿದ್ದು, ಈ ವರ್ಷ ಹೆಚ್ಚು ಸಮಾನತೆಯ ಜಗತ್ತಿಗೆ ಮಲೇರಿಯಾ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸೋಣ ಘೋಷವಾಕ್ಯವಾಗಿದೆ. ದೇಶದಲ್ಲಿ 2030ರ ಒಳಗೆ ಮಲೇರಿಯಾ ನಿರ್ಮೂಲನೆಯ ಗುರಿಯನ್ನ ಹೊಂದಲಾಗಿದ್ದು, 2025ರ ಒಳಗೆ ಕರ್ನಾಟಕ ರಾಜ್ಯವನ್ನ ಮಲೇರಿಯಾ ಮುಕ್ತಗೊಳಿಸುವ ಗುರಿಯನ್ನ ಹೊಂದಲಾಗಿದೆ. ಈಗಾಗಲೇ ರಾಜ್ಯದಲ್ಲಿ ವಿವಿಧ ಚಟುವಟಿಕೆಗಳ ಅನುಷ್ಠಾನದಿಂದ ಮಲೇರಿಯಾ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದ್ದು, 2023ರ ವಾರ್ಷಿಕ ವರದಿಯಂತೆ ರಾಜ್ಯವು ಮಲೇರಿಯಾ ನಿವಾರಣಾ ಹಂತಕ್ಕೆ ತಲುಪಿದೆ. ನಮ್ಮ ಜಿಲ್ಲೆ ಈಗಾಗಲೇ ಶೂನ್ಯ ಸ್ಥಾನೀಯ ಮಲೇರಿಯಾ ಹಂತವನ್ನ ತಲುಪಿದೆ. ಮಲೇರಿಯಾ ಚಿಕಿತ್ಸೆಗೆ ಬೇಕಾಗುವ ಔಷಧಗಳು ಉಚಿತವಾಗಿ ಎಲ್ಲ ಆರೋಗ್ಯ ಸಂಸ್ಥೆಯಲ್ಲಿ ಲಭ್ಯವಿದ್ದು, ಜನರು ಮಲೇರಿಯಾ ರೋಗದ ಬಗ್ಗೆ ಜಾಗೃತಿ ವಹಿಸಬೇಕು. ಮಲೇರಿಯಾ ನಿರ್ಮೂಲನೆ ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಡಾಕ್ಟರ್ ರಮೇಶ್ ರಾವ್ ತಿಳಿಸಿದರು. ಅಲ್ಲಿ ಸ್ವಲ್ಪ ಮಲೇರಿಯಾ ಸಮಸ್ಯೆ ಜಾಸ್ತಿ ಇದೆ, ಇನ್ಕ್ಲೂಡಿಂಗ್ ಬಾಂಬೆಯಲ್ಲಿ ಕೂಡ ಮಲೇರಿಯಾ ಇದೆ, ಗೋವಾದಲ್ಲಿ ಕೂಡ ಕೆಲವೊಂದು ಮತ್ತೆ ಬೆಳಗಾವಲ್ಲಿ ಮಲೇರಿಯಾ ಜಾಸ್ತಿ ಇದೆ. ಎಲ್ಲ ಈ ಹೊರ ರಾಜ್ಯ ಕಾರ್ಮಿಕರು ಬಂದು ಎಲ್ಲಿ ಇರ್ತಾರೆ ಅಲ್ಲಿ ಮಲೇರಿಯಾ ಪ್ರಕರಣ ಹೆಚ್ಚಾಗಿ ಕಂಡು ಬರ್ತದೆ. ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷ 14 ಬಂದಿತ್ತು, ಅದು ಕೂಡ 16 ಕೂಡ ಬೇರೆ ಕಡೆಯಿಂದ ಬಂದಿದೆ. 4 ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶದಿಂದ 4, ಜಾರ್ಖಂಡ್ನಿಂದ 2, ಗೋವಾದಿಂದ 2, ಒರಿಸ್ಸಾದಿಂದ 1, ಅಸ್ಸಾಂದಲ್ಲೂ, ಈಸ್ಟ್ ಆಫ್ರಿಕಾ ಒಬ್ಬ ವ್ಯಕ್ತಿ ನಮ್ಮ ಶಿರಾಲಿ ಕಡೆಯವರು, ಅವನು ಈಸ್ಟ್ ಆಫ್ರಿಕಾ ಇಥಿಯೋಪಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಊರಿಗೆ ಬಂದಾಗ ಮಲೇರಿಯಾ ಹಿಡ್ಕೊಂಡು ಸೊ ಬಟ್ ಅವರೆಲ್ಲ 14 ಕೇಸ್ ನಾನು ಆಲ್ರೆಡಿ ನಿಮಗೆ ಹೇಳಿ 2018 ಯಾವುದೇ ಲೋಕಲ್ ಮಲೇರಿಯಾ ಪ್ರಕರಣ ನಮ್ಮಲ್ಲಿ ಇಲ್ಲ. ಈಗ ಮಲೇರಿಯಾ ರೋಗದ ಬಗ್ಗೆ ಹೇಳೋದ್ರಲ್ಲಿ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ನಾವು ಹೇಳ್ತೀವಿ, ಅದನ್ನು ನಾವು ಲ್ಯಾಂಡ್ ಕೂಡ ಕೊಟ್ಟಿದ್ದೇವೆ. ಅದನ್ನು ನಾನು ಡಿಟೇಲ್ ಆಗಿ ಹೇಳಿ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ನಟರಾಜ್ ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರು, ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟವು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ರನ್ನ ಬೆಂಬಲಿಸಲು ನಿರ್ಧರಿಸಿದ್ದೇವೆ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಜನಪರ ಸಂಘಟನೆಯ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಾಲ ತಿಳಿಸಿದರು. ಕಾರವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ರಾಜ್ಯ ಮಟ್ಟದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಾಗಿದ್ದರೂ ಮೈತ್ರಿಯ ಪೂರ್ವದಲ್ಲಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಕಾರಣ ನಾವು ಜಿಲ್ಲೆಯಲ್ಲಿ ತಟಸ್ಥರಾಗಿಯೇ ಉಳಿದಿದ್ದೆವು. ಗುರುವಾರದಂದು ದೇವೇಗೌಡ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಇಬ್ರಾಹಿಂರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಆ ಪ್ರಕರಣ ನ್ಯಾಯಾಲಯದಲ್ಲಿದೆ. ಆದ್ದರಿಂದ ಅವರೇ ನಮಗೆ ರಾಜ್ಯಾಧ್ಯಕ್ಷರು. ನಾನು ಸಹ ಅಧಿಕೃತವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನದಲ್ಲಿದ್ದೇನೆ. ನಾವು ಜಿಲ್ಲೆಯಲ್ಲಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಬೇರೆ ಯಾರೂ ಇಲ್ಲದ ಕಾರಣ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ರನ್ನ ಬೆಂಬಲಿಸಲು ನಿರ್ಧರಿಸಿದ್ದೇವೆ. ಮುಂದಿನ 2-3 ದಿನದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸಹ ಕಾಂಗ್ರೆಸ್ ಪ್ರಚಾರಕ್ಕೆ ಜಿಲ್ಲೆಗೆ ಬರಲಿದ್ದಾರೆ ಎಂದರು. ಸಿಎಂ ಇಬ್ರಾಹಿಂ ಅವರ ಏನು ಅಧ್ಯಕ್ಷರು ಅಂತ ಹೇಳುವ ನೇತೃತ್ವದ ಬಣದ ಬೆಂಬಲ ಸಂಪೂರ್ಣವಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಮಾಡ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಕರ್ನಾಟಕದೊಳಗೆ ಅದು ಕಾಂಗ್ರೆಸ್ಗೆ ನೇರವಾಗಿ, ಇಲ್ಲಿ ಯಾವುದೇ ಇಲ್ಲಿ
ಇಂಡಿಯಾ ಮೈತ್ರಿಕೂಟದ ಯಾವುದೇ ಪಕ್ಷ ಇಲ್ಲದೆ ಇರೋದ್ರಿಂದ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ಪ್ರಕಾರ ನಾವು ನಮ್ಮ ಜಿಲ್ಲೆಯೊಳಗೆ ಕೆನರಾ ಕ್ಷೇತ್ರದ ಇವತ್ತಿನ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಇವತ್ತು ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಅದಕ್ಕೆ ನಮ್ಮ JDS ಪಕ್ಷದ ಸಂಪೂರ್ಣ ಬೆಂಬಲವನ್ನು ನಾವು ಬೆಂಬಲಿಸ್ತಾ ಇದ್ದೇವೆ ಮತ್ತು ಅವರನ್ನ ಒಂದು ಬಹುಮತದಿಂದ ಆಯ್ಕೆ ಮಾಡಿದ್ದಕ್ಕೆ ನಾವು ಪ್ರಾಮಾಣಿಕವಾಗಿ ಎಲ್ಲಾ ರೀತಿಯ ಇದು JDS ಪಕ್ಷದ ನಮ್ಮ ಜಿಲ್ಲೆ ರಾಜ್ಯದಲ್ಲಿ CM ಇಬ್ರಾಹಿಂ ಅವರು ಅನೌನ್ಸ್ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷರು CM ಇಬ್ರಾಹಿಂ ಅವರು ಉತ್ತರ ಕರ್ನಾಟಕಕ್ಕೆ ಮತ್ತು ಈ ಭಾಗಕ್ಕೆ ಈ ಚುನಾವಣಾ ಪ್ರಚಾರ 27ರಿಂದ 3ನೇ ತಾರೀಕಿನಲ್ಲಿ ಒಂದು 5-6 ದಿವಸ ಈ ಕಡೆನೇ ಇರ್ತಾರೆ. ಯಾವ ಸಂದರ್ಭ ಏನಾಗ್ತದೆ ನೋಡ್ಬೇಕು, ನಮಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಅಂತ ಅವರು ಬರ್ತಾರೆ. ಸೊ ನಮ್ಮ ಜಿಲ್ಲೆಯಿಂದ ಸಂಪೂರ್ಣವಾಗಿ JDS ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೇವೆ ಡಾಕ್ಟರ್ ನಿಂಬಾಳ್ಕರ್ ಅವರಿಗೆ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರಾದ ಬೆನಿತ್ ಸಿದ್ದಿ, ವೀರಭದ್ರ ನಾಯ್ಕ್ ಮಾಲವಳ್ಳಿ, ರಾಘವೇಂದ್ರ ದೊಂಡೊಳ್ಳಿ, ಶಫಿ ಶೇಖ್, ವಿಜಯ್ ಕಲಕರ್ಡಿ, ಸಂತೋಷ್ ಶೆಟ್ಟಪ್ಪನವರ್ ಮೊದಲಾದವರು ಉಪಸ್ಥಿತರಿದ್ದರು. ಸಮಸ್ತ ನಮ್ಮ ಭಾರತೀಯ ಹಾಗೂ ಕನ್ನಡ ನಾಡಿನ ಜನತೆಗೆ ಮಹಾವೀರ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಆಯುಷ್ಯ, ಆರೋಗ್ಯ ಮತ್ತು ಸಮೃದ್ಧಿ ಕೊಟ್ಟು ಕಾಪಾಡಲಿ ಎಂದು ನಾನು ಶ್ರೀದೇವರಲ್ಲಿ ಬೇಡ್ಕೊಳ್ತೇನೆ. ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈನಂ ಜಯತು ಶಾಸನಂ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ. KS ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.